ಮನೆಯಿಂದಲೇ ಡೇಟಾ ಎಂಟ್ರಿ ಜಾಬ್ ಅನ್ನ ನೀವು ಮಾಡಬಹುದು. ಡೇಟಾ ಎಂಟ್ರಿ ಅಸೋಸಿಯೇಟ್ ಇದು ವಿಕಾಸ್ತ ಬಿಸ್ನೆಸ್ ಅಂಡ್ ಟೆಕ್ನಿಕಲ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಕಂಪನಿಯಲ್ಲಿ ಇರುವಂತಹ ಜಾಬ್ ಆಗಿರುತ್ತೆ. ಈ ಒಂದು ಜಾಬ್ ರಿಮೋಟ್ ಆಗಿರುತ್ತೆ, ಅಂದ್ರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಈ ಒಂದು ಜಾಬ್ ಅನ್ನ ನವೆಂಬರ್ 15, 2025ಕ್ಕೆ ಪೋಸ್ಟ್ ಮಾಡಿರುತ್ತಾರೆ. ಇನ್ನು 8 ದಿನಗಳು ಬಾಕಿ ಇರುತ್ತೆ ನೀವೊಂದು ಈ ಜಾಬ್ಗೆ ಅಪ್ಲೈ ಮಾಡಲಿಕ್ಕೆ. ಇನ್ನು ಈ ಒಂದು ಜಾಬ್ಗೆ ಯಾರು ಬೇಕಾದರೂ ಅಪ್ಲೈ ಮಾಡಬಹುದು. ಫ್ರೆಶರ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಗಿರ್ಬೋದು, ಯಾರು ಬೇಕಾದರೂ ಈ ಒಂದು ಜಾಬ್ಗೆ ನೀವು ಅಪ್ಲೈಯನ್ನು ಮಾಡಬಹುದು. ಇನ್ನು ಅಡಿಷನಲ್ ಇನ್ಫಾರ್ಮೇಷನ್ ಬಗ್ಗೆ ನೋಡಿದ್ರೆ ಇಲ್ಲಿ ಮಿನಿಮಮ್ ಸ್ಯಾಲ್ರಿ 2,40,000 ವರ್ಷಕ್ಕೆ ನೀವು ಪಡಿಬಹುದು. ಅದೇ ರೀತಿ ಮ್ಯಾಕ್ಸಿಮಮ್ ಸ್ಯಾಲ್ರಿ 3,60,000. ಇನ್ನು ವರ್ಕ್ ಡೀಟೇಲ್ಸ್ ಅಂದರೆ ವರ್ಕಿಂಗ್ ಡೇಸ್ ಇಲ್ಲಿ 5 ದಿನ ಇರುತ್ತೆ, 2 ದಿನ ನಿಮಗೆ ವೀಕ್ ಆಫ್ ಇರುತ್ತೆ. ಇನ್ನು ಜಾಬ್ ಟೈಪ್ ಮತ್ತು ಟೈಮಿಂಗ್ ಬಗ್ಗೆ ನೋಡಿದ್ರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಆ್ಯಂಡ್ ಜಾಬ್ ಟೈಮಿಂಗ್ ಇದು ಫುಲ್ ಟೈಮ್ ಜಾಬ್, ಯಾವುದೇ ಪಾರ್ಟ್ ಟೈಮ್ ಜಾಬ್ ಆಗಿರೋದಿಲ್ಲ. ಇನ್ನು ಈ ಒಂದು ಜಾಬ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ, ವಿ ಆರ್ ಲುಕಿಂಗ್ ಫಾರ್ ಅ ಡೀಟೇಲ್ ಓರಿಯೆಂಟೆಡ್ ಡೇಟಾ ಎಂಟ್ರಿ ಅಸೋಸಿಯೇಟ್ ಟು ಎಕ್ಯುರೇಟ್ಲಿ ಇನ್ಪುಟ್, ವೆರಿಫೈ ಆ್ಯಂಡ್ ಮ್ಯಾನೇಜ್ ಡೇಟಾ ಅಕ್ರಾಸ್ ಮಲ್ಟಿಪಲ್ ಸಿಸ್ಟಮ್ಸ್ ಅಂತ ಹೇಳಿದ್ರೆ, ಈ ಒಂದು ಕಂಪನಿ ಡೇಟಾ ಎಂಟ್ರಿ ಅಸೋಸಿಯೇಟ್ ಅನ್ನು ಹುಡುಕ್ತಿದ್ದಾರೆ. ಆ ಒಂದು ಡೇಟಾ ಎಂಟ್ರಿ ಅಸೋಸಿಯೇಟ್ ಏನಿರಬೇಕು, ಎಕ್ಯುರೇಟ್ ಆಗಿ ಡೇಟಾವನ್ನ ಎಂಟ್ರಿ ಮಾಡುವಂಥವರಾಗಿರಬೇಕು ಅಂತ ಹೇಳಿ ಇಲ್ಲಿ ಮೆನ್ಷನ್ ಅನ್ನು ಮಾಡಿದ್ದಾರೆ. ನೆಕ್ಸ್ಟ್, ಕ್ಯಾಂಡಿಡೇಟ್ಗೆ ಸ್ಟ್ರಾಂಗ್ ಟೈಪಿಂಗ್ ಸ್ಕಿಲ್ಸ್ ಇರಬೇಕು. ಅದ್ರ ಜೊತೆಗೆ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ಅ ರಿಮೋಟ್ ಎನ್ವೈರನ್ಮೆಂಟ್. ಇದೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ಯಾವುದೇ ತೊಂದರೆ ಇಲ್ಲದೆ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಲಿಕ್ಕೆ ಎಬಿಲಿಟಿ ಇರಬೇಕು. ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳಿದ್ರೆ ಅಲ್ಲಿ ಯಾವುದು ಟೀಮ್ ಇರಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟಿ, ಡೇಟಾ ಎಂಟ್ರಿ ಜಾಬ್ ಅಂತ ಹೇಳಿದ್ರೆ ಏನಿರುತ್ತೆ, ಬೇರೆ ಬೇರೆ ಸೋರ್ಸಿಂದ ಡೇಟಾಸ್ ಇರುತ್ತೆ. ಆ ಡೇಟಾವನ್ನು ಎಕ್ಯುರೇಟ್ ಆಗಿ ಯಾವುದಾದ್ರೂ ಮಿಸ್ಟೇಕ್ಸ್ ಇದೆಯಾ ಅಂತ ನೋಡಿ ಕರೆಕ್ಟ್ ಆಗಿರುವ ಡೇಟಾವನ್ನು ಎಂಟ್ರಿ ಮಾಡೋದಾಗಿರುತ್ತೆ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾವು ಟೀಮ್ ಮೆಂಬರ್ಸಿಗೆ ಇನ್ಫಾರ್ಮ್ ಮಾಡೋದು ಈ ಒಂದು ಮೇನ್ ಜಾಬ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನೀವು ಬೇಕಾದರೆ ಓಪನ್ ಮಾಡಿ ಒಂದ್ಸಲ ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ರಿಕ್ವೈರ್ಮೆಂಟ್ಸ್, ಈ ಒಂದು ಜಾಬ್ಗೆ ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಸ್ಕಿಲ್ಸ್ ಇರಬೇಕು ಅಂತ ನೋಡಿದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಎಂಟ್ರಿ ಆರ್ ರಿಲೇಟೆಡ್ ಫೀಲ್ಡ್ ವಿತ್ ಅ ಸ್ಟ್ರಾಂಗ್ ಅಕ್ಯುರೇಸಿ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಡೇಟಾ ಎಂಟ್ರಿ ಫೀಲ್ಡಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಎಲಿಜಿಬಿಲಿಟಿಯಲ್ಲಿ ನೋಡಿದ್ರೆ ಎವ್ರಿ ಒನ್ ಕ್ಯಾನ್ ಅಪ್ಲೈ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಶರ್ಸ್ ಕೂಡ ಇಲ್ಲಿ ಅಪ್ಲೈಯನ್ನು ಮಾಡಬಹುದು. ನೆಕ್ಸ್ಟ್, ಈ ಒಂದು ಕ್ಯಾಂಡಿಡೇಟ್ ಯಾರು ನೀವು ಅಪ್ಲೈ ಮಾಡ್ತೀರಾ ಅವರಿಗೆ ಮೈಕ್ರೋಸಾಫ್ಟ್ ಆಫೀಸಲ್ಲಿ ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಡೇಟಾ ಎಂಟ್ರಿ ಸಾಫ್ಟ್ವೇರ್ ಅಥವಾ ಟೂಲ್ಸ್ ಆಗಿರ್ಬೋದು ಗೊತ್ತಿರಬೇಕು ಅಂತ ಹೇಳಿ ಮೆನ್ಷನನ್ನು ಮಾಡಿದ್ದಾರೆ. ನೆಕ್ಸ್ಟ್, ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಮ್ಯಾನೇಜ್ ಟೈಮ್ ಇಫೆಕ್ಟಿವ್ಲಿ ಇನ್ ರಿಮೋಟ್ ಸೆಟಪ್. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡುವಂಥ ಎಬಿಲಿಟಿ ಇರಬೇಕಂತ ಹೇಳಿ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ನೆಕ್ಸ್ಟ್, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರಬೇಕು. ಅದೇ ರೀತಿ ರಿಟರ್ನ್ ಮತ್ತು ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕಂತ ಹೇಳಿ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಇನ್ನು ಈ ಜಾಬ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ ಹೇಳಿದ್ರೆ ಇಲ್ಲಿ ಕ್ವಿಕ್ ಅಪ್ಲೈ ಅಂತ ತೋರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು. ನಂತರ ನಿಮ್ಮ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಇಮೇಲ್ ಐ ಡಿ, ಮೊಬೈಲ್ ನಂಬರ್, ನೆಕ್ಸ್ಟ್ ನೇಮ್, ಅದಾದ ನಂತರ ಟೈಪ್ನಲ್ಲಿ ಕಾಲೇಜ್ ಸ್ಟೂಡೆಂಟಾ ಅಥವಾ ನಿಮಗೇನು ಎಕ್ಸ್ಪೀರಿಯನ್ಸ್ ಇದ್ದರೆ ಅಥವಾ ಪ್ರೊಫೆಷ್ನಲ್ಲ, ಫ್ರೆಶರ್ ಅಂತ ಹೇಳಿ ನೀವು ಮೆನ್ಷನ್ ಮಾಡಬೇಕು. ಆರ್ಗನೈಸೇಷನ್ ಅಥವಾ ಇನ್ಸ್ಟಿಟ್ಯೂಟ್ ನೇಮನ್ನು ಇಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟ್, ಲೊಕೇಶನ್ ಮೆನ್ಷನ್ ಮಾಡಬೇಕು. ಅದಾದ ನಂತರ ನೀವು ಇಲ್ಲಿ ಬೈ ರಿಜಿಸ್ಟರಿಂಗ್ ಫಾರ್ ದಿಸ್ ಆಪರ್ಚುನಿಟಿ ಅಂತ ಕೊಟ್ಟಿದ್ದಾರಲ್ವಾ, ಅಲ್ಲಿ ಕ್ಲಿಕ್ಕನ್ನು ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ನೀವು ಅಪ್ಲೈ ಮಾಡಿದ ನಂತರ ಯಾವ ಇಮೇಲ್ ಐ ಡಿ ಕೊಟ್ಟಿರ್ತೀರಾ ಅದನ್ನು ಓಪನ್ ಮಾಡಿ. ಅಲ್ಲಿ ನಿಮಗೆ ಈ ರೀತಿಯಾದಂತಹ ಒಂದು ಮೇಲ್ ಬಂದಿರುತ್ತೆ. ಇದಿಷ್ಟು ಈ ಒಂದು ಹುದ್ದೆಯ ಬಗೆಗಿನ ಮಾಹಿತಿ. ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.